ಈಗ ತಮ್ಮ ಆಪ್ತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಚಿವ ಕೆಜೆ ಜಾರ್ಜ್ ಅವರ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರೊಟ್ಟಿಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಗೂ ಹೆಚ್ಚು ಕಾಲದಿಂದ ಈ ಸಭೆ ನಡೀತಾ ಇದೆ. ರಾಹುಲ್ ಗಾಂಧಿ ಅವರೊಟ್ಟಿಗೆ, ಹೈಕಮಾಂಡ್ ನಾಯಕರವರ ಒಟ್ಟಿಗೆ ಏನೆಲ್ಲ ಮಾತುಕತೆ ಆಯಿತೋ ಅದರ ಕುರಿತಾಗಿ ಅವರು ಡಿಸ್ಕಸ್ ಮಾಡ್ತಿದ್ದಾರೆ. ಅವರ ಆಪ್ತ ಬಣದ ಸಚಿವರು ಈ ರಹಸ್ಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಚಿವ ಕೆಜೆ ಜಾರ್ಜ್ ಅವರ ದೆಹಲಿಯ ನಿವಾಸದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಬೆಳಗ್ಗೆಯಿಂದ ಆಯ್ತಲ್ಲ ಸರ್, ಏನಾಯಿತು ಸರ್, ಏನು ಹೇಳಿದ್ರು ಸರ್ ಅನ್ನುವಂಥ ಪ್ರಶ್ನೆ ಅಂತೂ ಇದ್ದೇ ಇರುತ್ತಲ್ಲ. ಸೊ ಈ ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಸಚಿವ ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ. ಅಲ್ಲಿ ಇನ್ನೊಂದು ಕಡೆ ಡಿನ್ನರ್ ಮೀಟಿಂಗ್ ನಡೆಯುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇವತ್ತು ಕೊನೆಯವರೆಗೂ ಅಂದರೆ ಈ ದಿನದ ಅಂತ್ಯದವರೆಗೂ ಕೂಡ 12 ಗಂಟೆ 1 ಗಂಟೆ ಗೊತ್ತಿಲ್ಲ, ತಡರಾತ್ರಿ ಡೆವಲಪ್ಮೆಂಟ್ಗಳು ಕಂಟಿನ್ಯೂ ಆದರೂ ಆಗ್ಬೋದು, ಅಲ್ಲಿವರೆಗೂ ಚರ್ಚೆಗಳು ನಡೀತಾನೆ ಇರುತ್ತೆ. ಮತ್ತೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಅವರ ಆಪ್ತರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಭವನದಲ್ಲಿ DK ಸುರೇಶ್ ಆಪ್ತರ ಜೊತೆಗೆ ಚರ್ಚೆ ಮಾಡ್ತಿದ್ದಾರೆ. ಮ್ಯಾರಥಾನ್ ಮೀಟಿಂಗ್ ಆಯ್ತಲ್ಲ ದೆಹಲಿಯಲ್ಲಿ, ಅದಾದ ಮೇಲೆ ಆಪ್ತರೊಟ್ಟಿಗೆ ಮಾಜಿ ಸಂಸದ DK ಸುರೇಶ್ ಚರ್ಚೆ ಮಾಡ್ತಿದ್ದಾರೆ. ಏನೆಲ್ಲ ಚರ್ಚೆ ಆಯಿತು, ಯಾವೆಲ್ಲ ವಿಷಯಗಳು ಮುನ್ನೆಲೆಗೆ ಬಂತು, ಹೈಕಮಾಂಡ್ನ ಪ್ರತಿಕ್ರಿಯೆ ಏನು, ಇದೆಲ್ಲದರ ಕುರಿತಾಗಿ ಅವರು ಕೂಡ ತಮ್ಮ ಆಪ್ತರೊಟ್ಟಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಒಂದು ಕಡೆ ಸಚಿವ ಕೆಜೆ ಜಾರ್ಜ್ ಅವರ ನಿವಾಸ, ಸಿಎಂ ಹಾಗೂ ಅವರ ಆಪ್ತ ಸಚಿವರ ಸದ್ಯಕ್ಕೆ ಅಲ್ಲಿ ಈಗ ಒಂದು ಪವರ್ ಸೆಂಟರ್ ಅವರ ಮನೆ. ಮತ್ತೊಂದು ಕಡೆಯಲ್ಲಿ ಕರ್ನಾಟಕ ಭವನ, ಇಲ್ಲಿ DCM DK ಶಿವಕುಮಾರ್ ಅವರ ಆಪ್ತರೊಟ್ಟಿಗೆ ಅವರ ಸಹೋದರ ಮಾಜಿ ಸಂಸದ DK ಸುರೇಶ್ ಚರ್ಚೆ ಮಾಡ್ತಿದ್ದಾರೆ. ಯಾಕಂದರೆ ಇಬ್ಬರು ನಾಯಕರು ಅವರ ಆಪ್ತರಿಗೆ ಸಿಕ್ಕಿರಲಿಲ್ಲ. ಬೆಳಗ್ಗೆಯಿಂದ ಕೂಡ ಈ ಕಸ್ಟಡಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಹೈಕಮಾಂಡ್ನ ಕಸ್ಟಡಿಯಲ್ಲಿದ್ದು ಊಟನೂ ಕೂಡ ಪಾರ್ಸಲ್ ತರಿಸ್ಕೊಂಡು ತಿಂದಿದ್ದಾರೆ, ಊಟಕ್ಕೂ ಹೊರಗಡೆ ಹೋಗಿಲ್ಲ. ಇಷ್ಟರ ಮಟ್ಟಿಗೆ ಒಂದು ಹೈ ಡೆವಲಪ್ಮೆಂಟ್ ನಡೀತಾ ಇತ್ತು ದೆಹಲಿಯ ಇಂದಿರಾ ಭವನದಲ್ಲಿ. ಸೊ ಈಗ ಆ ಒಂದು ಚರ್ಚೆ ಮುಗ್ದಿರೋದ್ರಿಂದ ತಮ್ಮ ತಮ್ಮ ಆಪ್ತರನ್ನ ಕೂಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿಯ ಇಂದಿರಾ ಭವನದಿಂದ ನೇರವಾಗಿ ಸಚಿವ ಕೆಜೆ ಜಾರ್ಜ್ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಅವರ ಆಪ್ತ ಸಚಿವರೇನಿದ್ದಾರೆ, ಇನ್ಫ್ಯಾಕ್ಟ್ ಅವರ ಅಷ್ಟೂ ಆಪ್ತ ಸಚಿವರು ಈಗ ದೆಹಲಿಯಲ್ಲೇ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಡಾಕ್ಟರ್ HC ಮಹದೇವಪ್ಪ, ಭೈರತಿ ಸುರೇಶ್, ಕೆಜೆ ಜಾರ್ಜ್ ಅವರು, ಇವರೆಲ್ಲರೂ ಕೂಡ ಅವರ ಜೊತೆಗೆ ಇದ್ದಾರೆ. ಹೋಗುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಹೋದರು ದೆಹಲಿಗೆ. ಆದರೆ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಮಾತ್ರ ಏಕಾಂಗಿಯಾಗಿ ಸಿಎಂ ಸಿದ್ದರಾಮಯ್ಯ ಸಭೆಗೆ ತೆರಳಿದರು. ಇನ್ನೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಕೂಡ ಅವರ ಆಪ್ತರ ಜೊತೆಗೆ ಚರ್ಚೆ ಮಾಡ್ತಿದ್ದಾರೆ ಕರ್ನಾಟಕ ಭವನದಲ್ಲಿ. ನೆಕ್ಸ್ಟ್ ಏನಾಗಬಹುದು ಅಥವಾ ನಾವೇನು ಮಾಡಬೇಕು, ಬಹುಶಃ ಅದೇ ಚರ್ಚೆ ಆಗ್ತಿರುತ್ತೆ. ಹೈಕಮಾಂಡ್ನ ನಿರ್ಧಾರ ಹಿಂಗಿದೆ, ಯಾವ ರೀತಿಯಾಗಿ ನಾವು ದಾಳ ಉರುಳಿಸಬೇಕು, ನಮ್ಮ ಮುಂದಿನ ಹೆಜ್ಜೆ ಹೆಂಗಿರಬೇಕು, ಇದರ ಕುರಿತಾಗಿ ಪ್ರತ್ಯೇಕ ಸ್ಥಳಗಳಲ್ಲಿ, ಒಂದು ಕರ್ನಾಟಕ ಭವನದಲ್ಲಿ DCM DK ಶಿವಕುಮಾರ್ ಅವರ ಕ್ಯಾಂಪ್, ಇನ್ನೊಂದು ಕಡೆಯಲ್ಲಿ ಸಚಿವ ಕೆಜೆ ಜಾರ್ಜ್ ಅವರ ದೆಹಲಿಯ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕ್ಯಾಂಪ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.